ಸರ್ಪದ ಬದಿಯಲ್ಲಿ, ಆ ಸರ್ಪದ ಅಡಿಯಲ್ಲಿ ಇರೋ ಕಪ್ಪೆ ಯಾವಾಗಲೂ ಅದು ಬಲಿ ಆಗೋದು ಅದಕ್ಕೆ ಅನ್ನುವಂಥ ಮಾತನ್ನು ಇವತ್ತು ಟ್ರಂಪ್ ನಮ್ಮನ್ನು ಬಲಿ ಮಾಡಿಕೊಂಡ್ರು ಅಂತ. ಇವತ್ತು ಅದಕ್ಕೆ ನಮ್ಮ ಮೋದಿಯವರು ರಷ್ಯಾ ಕಡೆ ಅಥವಾ ಚೈನಾ ಕಡೆ ನೋಡ್ತಾ ಇದ್ದಾರೆ. ಯಾವ ಪ್ರಬಲ ವೈರ್ಯಪರ ಚೈನಾ ಅಂತಾರೆ ಅದ್ರ ಕಡೆ ಓಡುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇವತ್ತು. ಇದಕ್ಕೆ ನಾವು ಹಿಂಗೆ ಆಗಬಾರ್ದು ಅಂತ BDCC ಬ್ಯಾಂಕ್ ಲಾಭ ಕೊಡೋದು ಇದರಿಂದ, ಸಾಲ ಕೊಡೋದ್ರಿಂದ, ಗೊಬ್ಬರಗಳನ್ನ ಅವರಿಗೆ ರೈತ ಕೊಡೋದು, ಸಾಲ ಒಬ್ಬರು ಕೊಡ್ತಾ ಇರ್ತಾರೆ. ಅಲ್ಲಿ ಲಾಭ ಯಾರಿಗೆ ಆಗ್ತಿರ್ತದೆ ಹೆಚ್ಚು ನನಗೆ ಇದು ನಮ್ಮ ಮೀಡಿಯೇಟರ್ ನಮ್ಮ ಏನು ಬಂದಿರೋ PKPS ಅಥವಾ ನಮ್ಮ ಸರ್ಕಾರ ತತ್ವದ ಬ್ಯಾಂಕ್ಗಳು. ಯಾಕಂದರೆ ಗೊಬ್ಬರ ತೊಗೊಂಡು ಬರ್ತಾರೆ ಕಂಪ್ನಿಗಳಿಂದ, ರೈತ ಕೊಡ್ತಾರೆ, ಅವ್ರ ಬಿಲ್ ಅಲ್ಲೇ ಬರ್ತಿರ್ತದೆ. ಆ ಬಿಲ್ ತಗೊಳ್ಳೋದು, ಆ ಕಂಪ್ನಿಗೆ ಕೊಡೋದು, ತಾವು ಉಳಿಸ್ಕೊಳ್ಳೋದು, ಎಷ್ಟು ಉಳಿತಾರೆ ರೈತ ಕೊಡೋದು. ಇಂಥ ಒಂದು ಮಾಡ್ತಾ ಇವತ್ತು ಲಾಭದಲ್ಲಿದೆ. ಜೊತೆಗೆ ಅದನ್ನು ಉಪಯೋಗ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಷ್ಟೇ ನಮ್ಮ ರೈತರು. ಅದು ದೊಡ್ಡ ಪ್ರಮಾಣದಲ್ಲಿ ಅಲ್ಲ. ಈಗ 100 ಎಕರೆ 50 ಎಕರೆ ಇದ್ದಂಥವ್ರು ಒಳ್ಳೆಯ ಜೀವನ ಮಾಡ್ತಾ ಇರ್ಬೋದು. ಬಟ್ 1 ಎಕರೆ 2 ಎಕರೆ ಇದ್ದವ್ರಿಗೆ ಅದೇನಂತ ಹರತಾಳ ಜೀವನ ಅಂತಾರೆ. ಅದಕ್ಕೆ ಏನಪ್ಪ ಅಂದ್ರೆ ಅಲ್ಲಿದ್ದಲ್ಲಿ ಕಾಶಿ ಪಡ್ಕೊತ ಹೋಗುವಂಥದ್ದು, ಮೇಲೆ ಇರೋಂಗಿಲ್ಲ ಕೆಳಗೆ ಇಳೋಂಗಿಲ್ಲ. ದೊಡ್ಡದೊಂದು ರೋಗ ಬಂತಪ್ಪ ಅಂದ್ರೆ ಒದ್ದಾಡಿ ಹೋಗುವಂಥ ಪರಿಸ್ಥಿತಿ. ಇದು ಪ್ರತಿಯೊಬ್ಬ ರೈತನ ಪರಿಸ್ಥಿತಿ ಆಗ್ಯದ. ಈವನ್ ಪಾರ್ಲಿಮೆಂಟಲ್ಲಿ ಒಪ್ಕೊಂಡಿರ್ತದ ಕೇವಲ ದಿನಕ್ಕೆ 27 ರೂಪಾಯಿ ಪಗಾರ ಬಿಡ್ತದಪ್ಪ ನಮ್ಮ ರೈತಗಂತೇಳಿ. ಅಂದರೆ ಇವನು ಕೂಲಿಗಿಂತ ಕನಿಷ್ಠ ಆಗ್ಯದ ಅಂತ ಪರಿಸ್ಥಿತಿ. ಇದು ಸ್ವತಃ ಪಾರ್ಲಿಮೆಂಟಲ್ಲಿ ಒಪ್ಕೊಂಡಿದ್ದು. ಈಗ ಈ ಎಲ್ಲ ನೆಲೆಯಲ್ಲಿ ಇವತ್ತು ಇವೇನು ಬಲಿಷ್ಠ ನಾಯಕರಿದ್ದಾರೆ. ಎಲ್ಲರೂ ಬಲಿಷ್ಠರಿಲ್ಲ. ಯಾರೂ ಇಲ್ಲೇ ಇಲ್ಲಪ್ಪ ಭಾಳ ಬರ್ತಂದು ಬಂದವರು ಅಂತಿಲ್ಲ. ಎಲ್ಲ ಈ ಥರ ಇದ್ದಂಥ ಒಬ್ಬರಾದ್ರೂ ಲಕ್ಷಾಯಿಸಿದ್ದಾರ ಈ ಕಾಂಪಿಟೇಷನ್ದಲ್ಲಿ ಇದ್ದಂಥವ್ರು. ನೋಡಿರಿ, ಇವತ್ತು ಜಾರಕಿಹೊಳಿ ಕುಟುಂಬದವ್ರು ಇರ್ಬೋದು, ಇವತ್ತು ನಮ್ಮ ಪಟ್ಟಣ ಕುಟುಂಬದವ್ರು ಇರ್ಬೋದು, ಅಥವಾ ನಮ್ಮ ಇವತ್ತು ಕತ್ತಿ ಕುಟುಂಬದವ್ರು ಇರ್ಬೋದು, ಅಥವಾ AV ಪಾಟೀಲ್ ಕುಟುಂಬದವ್ರು ಇರ್ಬೋದು, ಅಥವಾ ನಮ್ಮ ಅಣ್ಣ ಜೊಲ್ಲೆ ಅವ್ರದ್ದು ಕುಟುಂಬ ಇರ್ಬೋದು, ಅಥವಾ ಜೊತೆಗೆ ಲಕ್ಷ್ಮಣ ಸೌದಿ ಅವ್ರದ್ದು ಇರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ದು ಇರ್ಬೋದು, ಯಾರು ಓದ್ತವ್ರಿ ಮಾದೇಶ್ ಕೌಜುರಿ ಅವ್ರು ಇರ್ಬೋದು, ಯಾದವಾಡ ಅವ್ರದ್ದು ಇರ್ಬೋದು. ಎಲ್ಲರೂ ಶುಗರ್ ಫ್ಯಾಕ್ಟ್ರಿ ಹೊಂದಿ ಮಧ್ಯಾಹ್ನ ಮಾಡಿದಂಥವ್ರು ಎಲ್ಲರೂ ಅವ್ರು ಇಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಲಾಭ ತಗೊಳ್ಳೋದು, ಆ ಬ್ಯಾಂಕು ಬೆಳೀತಾ ಇದೆ ಅಂತ ಹೇಳೋದು. ಇದು ಒಂದು